ಸ್ವಲ್ಪ ಅಂಗಡಿಗೆ ಹೋಗಿ ಒಂಚೂರು ಹಾಲು ಸಕ್ಕರೆ ಬಿಸ್ಕೆಟ್ ತಗೋಬೋಗು. ಹೋಮ ಒಂದ್ ಸ್ವಲ್ಪ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಹುಷಾರ್ ಒಟ್ಟ ಅನ್ಕಂತ ಮನೆಗೆ ಹೇಳಿದ್ ಒಂದ್ ಕೆಲ್ಸ ಕೇಳಲ್ಲ. ಹೋಗಮ್ಮ ಮಚ್ಚ ಎಣ್ಣೆ ತಂದಿಡು ಅಂದಿದ್ನಲ್ಲ, ತಂದಿಟ್ಟಿದ್ಯಾ ಕೊಡು. ಫ್ರೆಂಡಿಗೆ ಅಂದ್ರೆ ಎಣ್ಣೆ ತಂದ್ ಕೊಡೋದ್ರಿಂದ ಹಿಡಿದು ಬಿಟ್ರೆ ಅವನಿಗೆ ತೊಳ್ದ್ ಬಂದ್ಬಿಡ್ತೀಯಲ್ಲ ನೀನು. ಅಮ್ಮ ಹೊಡೆಯಕ್ ರೆಡಿ ಇದೆಯಾ ಅಂತ ಗೊತ್ತು, ಬಾಕ್ಲಾಕ್ಬಿಡ್ತೀನಮ್ಮ, ಎಲ್ಲಾ ನೋಡ್ತಿದಾರೆ. ಓ ಸರ್ ಓದ್ತಾ ಇದಾರೆ. ಯಾವ ಮುದುಕಿ ಸಾಯ್ತ ಇವತ್ತು. ಹಿಂಗೆ ಅವಮಾನ ಮಾಡ್ತಾ ಇರೋ, ಸುಮ್ನೆ ತಿಳ್ಕೊಬೇಡ. ನಾನು ಈ ಸತಿ ಓದಿ ಪಾಸ್ ಆಗಿಲ್ಲ ಅಂದ್ರೆ SLC ಹೆಸರು ಚೇಂಜ್ ಮಾಡ್ಬಿಡು. ಹಂಗ್ ಚೇಂಜ್ ಮಾಡೋದಾಗಿದ್ರೆ ಇಷ್ಟೊತ್ತಿ 4 ಹೆಸರು ಚೇಂಜ್ ಮಾಡ್ಬೇಕಿತ್ತು. ಸರ್ ನೀವು ಕ್ಲಾಸಿಗೆ ಬರ್ತೀರಾ ಅಂತ ಕಾಯ್ತಾ ಇದ್ದೆ ಸರ್. ಏನಪ್ಪ ಕ್ವಶನ್ ಪೇಪರ್ ಈಸಿ ಇತ್ತಾ ಸರ್? ನೀವು ಕೊಟ್ಟಿರೋ ಕ್ವಶನ್ ಒಂದು ಬಿಟ್ಟಿಲ್ಲ, ಎಲ್ಲ ಓದ್ ದಬಾಕ್ ಬಿಟ್ಟಿದ್ದೀನಿ. ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಸುಮ್ನೆನಾ ಸರ್? ಒಂದ್ ಡೌಟ್ ಸರ್, ಎಕ್ಸಾಮ್ ಆದ್ಮೇಲೂ ಡೌಟಾ? ವೆರಿ ಗುಡ್, ಕೇಳು. ಅಲ್ಲ ಸರ್ ನೀವು ನಿಜವಾಗೂ ಸರ್ರೇನಾ? ಯಾಕಪ್ಪ? ಅಪ್ಪ ದೇವ್ರು, ನೀ ಕೊಟ್ಟಿರೋ ಒಂದ್ ಕ್ವಶನ್ ಬಂದಿಲ್ಲ ಎಕ್ಸಾಮ್ ಅಲ್ಲಿ. ಅದು ಸುಮ್ನೆ ರೆಫರೆನ್ಸ್ ಕೊಟ್ಟಿದ್ದು, ನೀನ್ ಫುಲ್ ಬುಕ್ ಓದ್ಬೇಕಿತ್ತು. ರೆಫರೆನ್ಸ್ 30 ಕ್ವಶನ್ ಕೊಡ್ತೀರಾ? ನಾನು ಕ್ಲಾಸ್ ಅಲ್ಲಿ ನೀ ರಜಾ ಮಾಡಿದೆ, ಅದಕ್ಕೆ ನಿಂಗೆ ಅರ್ಥ ಆಗಿಲ್ಲ. ಹೋಗ್ರಿ ನಿಮ್ಗಿಂತ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಪಾಸ್ ಆಗ್ಬಿಡ್ತಿದ್ದೆ ನಾನು. ಮತ್ತೆ ಅದಕ್ಕೆ ಕಾಲೇಜಿಗೆ ಬರ್ತೀಯಾ? ಅದೇ ಸರ್ ನಾನು ಕೇಳ್ತಾ ಇರೋದು, ನೀವ್ ಯಾಕೆ ಕಾಲೇಜಿಗೆ ಬಂದ್ರಿ? ಜಾಸ್ತಿ ಆಯ್ತು ನಿನ್ ಮಾತು. ಸಣ್ಣ ಅಡ್ವೈಸು, ನೀವು ಯೂಟ್ಯೂಬ್ ಅಲ್ಲಿ ಕಲ್ತು ಆಮೇಲೆ ನಮಗ್ ಪಾಠ ಮಾಡ್ರಿ. ನನ್ನ ಪವರ್ ಇನ್ನೂ ನಿಂಗೆ ಗೊತ್ತಿಲ್ಲ. ಇಂಟರ್ನಲ್ಸ್ ಅಲ್ಲಿ ಮಾರ್ಕ್ಸ್ ತೆಗಿತೀನಿ. ಆ ಪವರ್ ಫ್ಯೂಸ್ ಐತಲ್ಲ, ಫ್ಯೂಸೇ ಕಿತ್ತಾಕ್ತೀನಿ. ಮಚ್ಚ ಪುನೀತಂಗ್ ಇದೇನು ಅಂದ್ಕೊಂಡು ಬಿದ್ದ್ಬಿಟ್ಟಿದ್ದಾನೆ. ಬೇಗ ಫೋನ್ ಮಾಡೋ ಆಂಬುಲೆನ್ಸಿಗೆ. ನನ್ನ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಮಚ್ಚ ಅವನ ಮನ್ಸು ಅವನಿಗೆ ಒಳ್ಳೇದ್ ಮಾಡಿದ್ರೆ ದೇವರು ಲೋ, ಅಷ್ಟೇ ಸಾಕು. ಆಂಬುಲೆನ್ಸು ಆಸ್ಪತ್ರೆ ಎಲ್ಲ ಯಾಕೆ? ಸತ್ತೋಗ್ತಾನೆ. ಫೋನ್ ಮಾಡೋ ತಾಯಿಗೆ ಕೈ ಮುಗಿಸಿ ಸಾಕು, ಅಷ್ಟೇ. ಏನಂತೀಯ? ಸೌಂಡೇ ಬರ್ತಲ್ಲ ಕಣ ಒಂದು. ನೀನೇನಪ್ಪ ಮದುವೆ ಹುಡುಗನ್ ಫ್ರೆಂಡ್? ಆಂಟಿ ನಾನೇ. ಹುಡುಗ ಸಿಗರೇಟ್ ಏನಾದ್ರು ಸೇರ್ತಾನ? ಈ ಟೈಮಲ್ಲಿ ಚಿಕ್ಕಮಂಗ್ಳೂರಿಗೆ ಹೋದ್ರೆ ಅಲ್ಲಿ ನಿಮಗೆ ಏನ್ ಕಾಣಿಸತ್ ಅಂಟಿ? ಬೆಟ್ಟದ ತುದಿಗೆ ಫುಲ್ ಹೊಗೆ ಮಂಜೆಲ್ಲ ಕಾಣಿಸ್ತಾ ಇರುತ್ತೆ. ಆ ತರ ನಮ್ಮ ಹುಡುಗನ ಬಾಯಲ್ಲಿ ಅಷ್ಟು ಹೊಗೆ ಕಾಣಿಸತ್ ಅಂಟಿ. ಅಷ್ಟು ಸಿಗರೇಟ್ ಸೇರ್ತಾನೆ. ನಿಮ್ ಫ್ರೆಂಡ್ ಏನಾದ್ರು ಕುಡಿತಾನೇನಪ್ಪ? ಅಂಟಿ ವರ್ಷದಲ್ಲಿ 3 ದಿವಸ ಕುಡಿಯೋದ್ ನಮ್ಮ ಹುಡುಗ, ಮತ್ತೆ ಯಾವಾಗ ಕುಡಿಯಲ್ಲ. ಯಾವಾಗ? ನೆನ್ನೆ, ಇವತ್ತು, ನಾಳೆ ಬಿಟ್ರೆ ಯಾವಾಗ ಕುಡಿಯಲ್ಲ. ಇದನ್ ಬಿಟ್ಟು ಮತ್ತೇನೇನ್ ಕೆಟ್ಟ ಅಭ್ಯಾಸ ಇದೆಯಪ್ಪ ನಿಮ್ ಫ್ರೆಂಡಿಗೆ? ಅಂಟಿ ನೀವೇನೇನ್ ಕೆಟ್ಟ ಅಭ್ಯಾಸ ಇದೆಯೋ ಎಲ್ಲ ಹೇಳಿ. ನಾ ಲಿಸ್ಟ್ ಅಲ್ಲಿ ಇವನ ಹತ್ರ ಯಾವ್ದಿಲ್ಲ ಅದನ್ನ ನಾನು ನಿಮಗೆ ಹೇಳ್ತೀನಿ. ನೀವೆಲ್ಲ ಫ್ರೆಂಡ್ಸ್. ಹಲೋ ಮಚ್ಚ, ನಾಳೆ ಪಿಕ್ಚರ್ ಹೋಗ್ತಿದೀವಿ, ಬರ್ತೀಯನಾ? ಹ್ಞೂ ಮಚ್ಚ ಬರ್ತೀನಿ. ಏನೋ ಸಡನ್ ಆಗಿ ಬರ್ತೀನಿ ಅಂದೆ, ಯಾರಿಗೂ ಕೇಳಲ್ವಾ ನಿಮ್ಮ ಮನೇಲಿ? ಇಲ್ಲ ಮಚ್ಚ ಹಂಗೇನಿಲ್ಲ, ನಾಳೆ ಬರ್ತೀನಿ. ಕ್ಲೀನ್ ಆಗಿ ಯೋಚನೆ ಮಾಡು, ರಾತ್ರಿ ತನಕ ಟೈಮ್ ಕೊಡ್ತೀನಿ. ಎಲ್ಲರಿಗೂ ಕೇಳ್ಬಿಟ್ಟು ಆಮೇಲೆ ಹೇಳಿ ನೀನು. ಹಾಗೇನಿಲ್ಲ ಮಚ್ಚ ಬರ್ತೀನಿ. ಅಲ್ಲ ನಿಮ್ಮ ಅಪ್ಪ ಅಮ್ಮ ಚಿಕ್ಕಮ್ಮ ಅಜ್ಜಿ ತಾತ, ನಿಮ್ ಪಕ್ಕದ ಮನೆ ಆಂಟಿ, ನಿಮ್ ನಾಯಿ ಎಲ್ಲರಿಗೂ ಆರಾಮಾಗಿ ಕೇಳು, ಟೈಮ್ ಕೊಡ್ತೀನಿ. ಅವೆಲ್ಲ ಏನಿಲ್ಲ, ಬರ್ತೀನಿ ಕಣ. ಹೌದಾ? ಪಕ್ಕಾನಾ? 100%? ಸರಿ ತಗೋ ಮಚ್ಚ. ಬಸ್ ಸ್ಟಾಪ್ ಹತ್ರ ಬರ್ತಿದ್ದೀನಿ, ನೀನು ಬಾರೋ ಅಲ್ಲಿಗೆ. ಮಚ್ಚ ನೀನ್ ಒಬ್ನೇ ಹೋಬಾ, ಇನ್ನೊಂದ್ ದಿವಸ ನೋಡ್ಕೊಳಣ. ಅಯ್ಯ ನಿನ್. ಅಯ್ಯೋ ತೆಗ್ದಿರೋ 150 ಫೋಟೋದಲ್ಲಿ ಯಾವ ಡಿಪಿಗೆ ಹಾಕ್ಲಿ, ಯಾವ್ದು ವಾಟ್ಸಪ್ಪಿಗೆ ಹಾಕ್ಲಿ, ಯಾವ ಸ್ಟೋರಿ ಹಾಕ್ಲಿ, ಯಾವ ಸ್ಟೇಟಸ್ ಹಾಕ್ಲಿ, ಎಲ್ಲದರಲ್ಲೂ ಕ್ಯೂಟ್ ಆಗಿ ಬಂದಿದ್ದೀನಿ ನಾನು. ಅಯ್ಯೋ ನನ್ ಕಣ್ ನನಗೆ ಬೀಳ್ತೈತಪ್ಪ, ಎಷ್ಟು ಕ್ಯೂಟ್ ಆಗಿದ್ದೀನಲ್ಲ ನಾನು. ತೆಗ್ದಿರೋ ಎಲ್ಲಾ ಫೋಟೋನು ಹಳೆ ಮೆಟ್ ತರ ಬಂದೈತಿ ಮುಖ. ನನ್ನ ಮುಖ ನೋಡಿದ್ರೆ ನನಗೆ ಈ ತರ ಆಗ್ತೈತಿ. ಫ್ರಂಟ್ ಕ್ಯಾಮ್ರಾ ಒಳಗೆ ತೆಗೆದ್ರು ಚೆನ್ನಾಗ್ ಬರಲ್ಲ, ಬ್ಯಾಕ್ ಕ್ಯಾಮ್ರಾ ಒಳಗೆ ತೆಗೆದ್ರು ಚೆನ್ನಾಗ್ ಬರಲ್ಲ. ಹೋಗ್ಲಿ ಫಿಲ್ಟರ್ ಹಾಕೋಣ ಅಂತ ಫಿಲ್ಟರ್ ಹಾಕಿದ್ರೆ ಅದ್ರಲ್ಲಿ ಇನ್ನೂ ಕೆಡ್ತಾಗ ಕಾಣ್ತೀವಿ. ಇದೊಂದು ಯಾಕೋ ಚೆನ್ನಾಗ್ ಬಂದ. ಇನ್ಮೇಲೆ ಇದೆ ವಾಟ್ಸಪ್ DP, ಫೇಸ್ಬುಕ್ DP, ಎಲ್ಲ ಪೋಸ್ಟ್, ಎಲ್ಲ ಸ್ಟೋರಿ, ಇನ್ಮೇಲೆ ಇದೊಂದೇ.